ತುಂಬ ದಿನ ಆಗೋಗಿತ್ತು ಲಾಂಗ್ ವಿಡಿಯೋ ಹಾಕಿ. ವೆಲ್ಕಮ್ ಬ್ಯಾಕ್ ಟು ಕುಸುಮ ಮಂಜುನಾಥ್ ಕನ್ನಡ ಲಾಗ್. ಆದಷ್ಟು ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಸಹ ಖುಷಿಯಿಂದ ವೀಡಿಯೋಸ್ ಹಾಕ್ತಾ ಇರ್ತೀವಿ. ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಅಂದ್ಕೊತೀರಾ? ನಾವು ಬಂದು ಬೆಂಗಳೂರಿಂದ ನೆಲ್ಲೂರಿಗೆ ಹೋಗ್ತಾ ಇದ್ದೀವಿ. ಒಂದು ಫಂಕ್ಷನ್ ಇದೆ, ಹಾಗಾಗಿ ನಾವು ನೆಲ್ಲೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆಯಿಂದ ಅಮ್ಮ ಮನೆಗೆ ಸೋಮವಾರ ಸಂಜೆ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿಂದ ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ಬಿಡಬೇಕಾಗಿತ್ತು. ಯಾಕಂದರೆ ನೆಲ್ಲೂರು ಅಂದರೆ ತುಂಬ ಲಾಂಗ್ ಜರ್ನಿ, ಹಾಗಾಗಿ ಬೆಳಗ್ಗೆ ಬೇಗ ಬಿಟ್ಟರೆ ಅಲ್ಲಿ ಬೇಗ ರೀಚ್ ಆಗ್ತೀವಿ. ಹಾಗಾಗಿ ನಾವು ಸೋಮವಾರ ಸಂಜೆನೇ ಹೋಗಿದ್ವಿ. ಹುಡುಗರೆಲ್ಲ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಹೋಗಿದ್ವಿ. ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿದ್ವಿ. 5 ಗಂಟೆ ಮೇಲೆ ಹೋಗ್ತಾ ಇದ್ದೀರಿ. ಮತ್ತೇನೆಂದರೆ ತುಂಬ ಹಿಮ ಬೀಳ್ತಾನೆ ಇತ್ತು. ಒಂದೊಂದು ಸಲ ರೋಡು ಸಹ ಕಾಣಿಸ್ತಾ ಇರಲಿಲ್ಲ. ನಮ್ಮ ಕರ್ನಾಟಕ ಬಿಟ್ಟ ಮೇಲೆ ಆಂಧ್ರ ರೀಚ್ ಆದ್ವಲ್ವ, ಅಲ್ಲಿ ತುಂಬ ಬಿಸಿಲಿತ್ತು. ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ನಾವೇನಾದರೂ ಮಧ್ಯಾಹ್ನದ ಮೇಲೆ ಹೋಗಿದ್ರೆ ಇನ್ನೂ ಜಾಸ್ತಿ ಬಿಸಿಲಾಗಿ ಹೋಗ್ತಾ ಇತ್ತು. ಏನಂದರೆ ನಾವು ಯಾರಾದರೂ ಸರಿ ಎಲ್ಲಾದರೂ ಹೋಗ್ಬೇಕಂದ್ರೆ ಆದಷ್ಟು ಬೆಳಗ್ಗೆ ಬೇಗ ನಾವು ಎದ್ದೋದ್ರೆ ನಾವು ಮಧ್ಯಾಹ್ನನೋ ಇಲ್ಲಾಂದರೆ ಒಂದು 11 ಗಂಟೆಗೆ ಅಷ್ಟೊತ್ತಿಗೆ ರೀಚ್ ಆಗಿಬಿಟ್ರೆ ಬೇರೆ ಕೆಲಸ ಆಗಿರ್ಬೋದು, ಏನಾದರೂ ಸರಿ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋದರೆ ಆ ದೇವಸ್ಥಾನಕ್ಕೂ ಅಷ್ಟೇ ಬೇಗ ಹೋಗ್ತೀವಿ. ಎಲ್ಲಾದರೂ ಟ್ರಿಪ್ಪಿಗಾಗಿರ್ಬೋದು, ಊರಿಗಾಗಿರ್ಬೋದು, ಲಾಂಗ್ ಜರ್ನಿ ಇದ್ದರೆ ಯಾಕಂದರೆ ನಾವು ಬೆಳಗ್ಗೆ ಬೇಗ ಎದ್ದೋದಾಗ ನಮಗೆ ಗೊತ್ತಾಗಲ್ಲ ಅಷ್ಟೊಂದು ಜರ್ನಿ ಹೋಗ್ತಾ ಇರುತ್ತೆ. ಹಾಗಾಗಿ ಅಕಸ್ಮಾತ್ ನಾವು ಬೆಳಗ್ಗೆ 10 ಗಂಟೆ ಮೇಲೆ ಹೋದರೆ ಅದು ಟೈಮ್ ಹೋಗೋದೇ ಇಲ್ಲ, ಎಷ್ಟೊತ್ತಾದರೂ ಅದೇ ಟೈಮ್ ಇರುತ್ತೆ ಅಂತ ಅನಿಸುತ್ತೆ ನಮಗೆ. ಬೆಳಗ್ಗೆ 5 ಗಂಟೆ 4 ಗಂಟೆ ಈ ರೀತಿ ಹೋದಾಗ ಆ ಟೈಮು ಬೇಗ ಆಗಿಬಿಡುತ್ತೆ, ಮತ್ತು ನಾವು ಬೇಗ ರೀಚ್ ಆದ್ವಿ ಅಂತ ನಮಗೆ ಅನಿಸುತ್ತೆ. ಒಂದು 6ರಿಂದ 7 ಅವರ್ ಜರ್ನಿ ಆಯಿತು. ಯಾಕಂದರೆ ಅಲ್ಲಲ್ಲಿ ನಿಲ್ಲಿಸಿ ಟಿಫನ್ ತಿಂದು ಮಧ್ಯಾಹ್ನ ಊಟ ಮಾಡಿಲ್ಲ, ಅಲ್ಲೋಗಿ ಮಾಡಿದ್ವಿ. ಅಲ್ಲಿ ಮಾಡಿದರು ಇವರು ಎಳ್ನೀರಿಗೆ ಮತ್ತು ಸ್ನ್ಯಾಕ್ಸಿಗೆ ಮಕ್ಕಳಿರ್ತಾರಲ್ಲ, ಅದು ಇದು ಬೇಕು ಅಂದಾಗ ಒಂದು 1 ಅವರ್ ವೇಸ್ಟ್ ಆಯಿತು ಅಲ್ಲಲ್ಲಿ ನಿಲ್ಲಿಸೋದಕ್ಕೆ. ಆಲ್ಮೋಸ್ಟು 6 ಅವರ್ಸು 7 ಅವರ್ಸ್ ಜರ್ನಿ ಆಗುತ್ತೆ. ಅಲ್ಲೋದ್ಮೇಲೆ ನಾವು ನಮ್ಮ ತಂಗಿ ಮನೆಗೆ ಹೋಗಿದ್ವಿ. ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮದುವೆ ಮನೆ ಹತ್ರ ಬಂದ್ವಿ. ಫಂಕ್ಷನ್ ಅಂದರೆ ಮದುವೆ ಇತ್ತು, ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ. ಮದುವೆ ಮನೆ ಹತ್ರ ಹೋದ್ಮೇಲೆ ತುಂಬ ಜನ ಆ ಕಡೆ ಹೇಗೆ ಅಂದರೆ ಒಂದು ಸಲ ಮದುವೆ ಈ ಟೈಮಿಗೆ ಅಂತ ಗೊತ್ತಾದಮೇಲೆ ಮನೆಯಿಂದ ಒಬ್ಬೊಬ್ಬರು ಬಂದು ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಅಡುಗೆ ಮಾಡೋದಾಗಿರ್ಬೋದು, ಹೂ ಕಟ್ಟೋದಾಗಿರ್ಬೋದು, ರಂಗೋಲಿ ಹಾಕೋದು, ಸಗಣಿ ಹೊರಗಡೆ ಸಾರಿಸೋದು, ಪ್ರತಿಯೊಂದು ಕೆಲಸನೂ ಅಷ್ಟೇ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಪಾತ್ರೆ ತೊಳೆಯೋದು, ತರಕಾರಿ ಕಟ್ ಮಾಡೋದು, ಈ ರೀತಿ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಏನಂದರೆ ಒಂದು ಖುಷಿ ಏನಂದರೆ ಎಲ್ಲರೂ ಒಟ್ಟಿಗೆ ಸೇರಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡ್ತಾರಲ್ಲ, ಆ ರೀತಿ ಬಂದು ಎಲ್ಲರೂ ಮಾಡ್ತಾರೆ. ಮತ್ತು ನಮ್ಮ ಅಪ್ಪ ಮನೆ ಸೈಡು ಅಷ್ಟೇ, ಆ ಕಡೆಯೂ ಅಷ್ಟೇ ಈ ರೀತಿಯೇ ಎಲ್ಲರೂ ಮನೆಗೆ ಒಬ್ಬೊಬ್ಬರು ಬಂದು ಅವ್ರವ್ರ ಕೆಲಸ ಯಾರು ಹೇಳೋದೇ ಇಲ್ಲ, ಅವರೇ ಏನಾದರೂ ಒಂದೊಂದು ಕೆಲಸ ವಹಿಸ್ಕೊಂಡು ಮಾಡ್ತಾ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಮತ್ತು ನೀವೇ ಹೇಳಲಿಲ್ಲ, ನಾನು ಬಂದಿಲ್ಲ, ಆ ರೀತಿ ಎಲ್ಲ ಏನೂ ಇಲ್ಲ. ಯಾಕಂದರೆ ನಾವು ಹೋಗಿ ಅವ್ರ ಮನೇಲಿ ಮಾಡಿರ್ತೀವಲ್ವ, ಹಾಗಾಗಿ ಅವರು ಬಂದು ನಮ್ಮ ಮನೇಲಿ ಮಾಡ್ತಾ ಇರ್ತಾರೆ. ಏನಂದರೆ ಒಂಥರ ಖುಷಿಯಾಗುತ್ತೆ. ತುಂಬ ಜನ ಇರ್ತಾರೆ, ಒಂದು ಹತ್ರ ಸೇರ್ತಾರೆ. ನಾವು ಸಹ ಕೂತಿದ್ವಲ್ಲ, ಹೂವು ಒಂದು ಸ್ವಲ್ಪ ಇತ್ತು, ಹೂವು ಎಲ್ಲ ಕಟ್ಟಿದ್ದಾಯಿತು. ಮತ್ತು ಮಾವಿನ ತೋರಣ ಎಲ್ಲ ಕಟ್ತಾಯಿದ್ರು, ನಾವು ಸಹ ಸಹಾಯ ಮಾಡ್ತಾಯಿದ್ವಿ. ಅದೆಲ್ಲ ಆದಮೇಲೆ ಹುಡುಗಿಗೆ ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ರು. ಈ ಶಾಸ್ತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಅವ್ರ ಕಡೆನೇ ಬೇರೆ ರೀತಿ ಮಾಡ್ತಾರೆ, ನಮ್ಮ ಕಡೆನೇ ಬೇರೆ ರೀತಿ ಮಾಡ್ತಾರೆ. ಪಾಪ ಹುಡುಗಿಯವರ ಅಮ್ಮ ಅಂದರೆ ಮದುವೆ ಹೆಣ್ಣಿನ ಅಮ್ಮ ಅರಿಶಿನ ನೀರು ಹಾಕ್ದಾಗೂ ಸಹ ಅಳ್ತಾಯಿದ್ರು. ಮತ್ತು ಅವ್ರ ಕಡೆ ಶಾಸ್ತ್ರಗಳೆಲ್ಲ ಮಾಡಿದಾಗ ಪಾಪ ಅಳ್ತಾನೇ ಇದ್ದರು. ನನಗಂತೂ ನೋಡಿ ತುಂಬ ಬೇಜಾರಾಯಿತು. ಇದನ್ನೆಲ್ಲ ನೋಡಿದಾಗ ನನಗೆ ನನ್ನ ಮದುವೆ ನೆನಪಾಯಿತು. ನನ್ನ ಮದುವೆಲೂ ಅಷ್ಟೇ
ನನ್ನ ಮದುವೆಯಲ್ಲೂ ಅಷ್ಟೇ ಅಪ್ಪ ಅಮ್ಮ ಅಳ್ತಾ ಇದ್ದರು, ಮತ್ತು ಅದೆಲ್ಲ ನೆನಪಾಯಿತು. ತುಂಬ ಅವ್ರನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಅನಿಸ್ತಾ ಇತ್ತು ಆಗ. ಈಗೀಗ ಎಲ್ಲ ರೂಢಿ ಆಗೋಯಿತು. ಮತ್ತು ಇನ್ನೊಂದೇನೆಂದರೆ, ಅಪ್ಪ ಅಮ್ಮ ಅಳ್ತಾರೆ ಅಂತ ನಾನು ಅಳ್ತಾ ಇರಲಿಲ್ಲ. ಅವ್ರ ಹತ್ರ ನಾನು ಅಳ್ತೀನಿ ಅಂತ ಅಂದರೆ ಒಬ್ರಿಗೊಬ್ರು ಕಾಣ್ದಿರ ಅಳ್ತಾ ಇದ್ದರು. ಆ ಟೈಮಲ್ಲಂತೂ ಅಪ್ಪ ಅಮ್ಮನ ಹೇಗೆ ಬಿಟ್ಟು ಹೋಗೋದು, ನಮ್ಮವ್ರನ್ನೆಲ್ಲ ಹೇಗೆ ಬಿಟ್ಟು ಬೇರೆ ಕಡೆ ಹೋಗೋದು, ಹೊಸ ಊರಿಗೆ ಹೊಸ ಜನ, ಹೊಸ ಪರಿಚಯ ಹೇಗಿರುತ್ತೋ ಏನೋ ಅಂತ ಅಂದ್ಕೊತಾ ಇದ್ವಿ. ಏನಂದರೆ ಈಗಿರೋಷ್ಟು ಆಗ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಏನಂದರೆ ಫೋನ್ ಕಾಲ್ ಇತ್ತು, ಬಟ್ ಅಷ್ಟೊಂದೆಲ್ಲ ಏನೂ ಮಾತಾಡ್ತಾ ಇರಲಿಲ್ಲ, ಮೀಟ್ ಆಗ್ತಾ ಇರಲಿಲ್ಲ. ಈಗೆಲ್ಲ ತುಂಬ ಮುಂದೆ ಹೋಗಿದ್ದಾರೆ. ಮಾತಾಡೋದ್ರಿಂದ ಆಗಿರ್ಬೋದು, ಹುಡುಗ ಹುಡುಗಿಗೆ ಇಷ್ಟ ಆದ್ರೇ ಮದುವೆ ಮಾಡ್ತಾರೆ. ಆಗೆಲ್ಲ ಅಪ್ಪ ಅಮ್ಮಗೆ ಇಷ್ಟ ಆದರೆ ಸಾಕಾಗ್ತಾಯಿತ್ತು, ನಾವು ಮದುವೆ ಮಾಡ್ಕೊತಾ ಇದ್ವಿ. ಈಗೆಲ್ಲ ಆ ರೀತಿ ಇಲ್ಲವೇ ಇಲ್ಲ. ಅವ್ರಿಗೆ ಇಷ್ಟ ಆದರೆ ಮಾತ್ರ ಮದುವೆ ಆಗ್ತಾರೆ. ಮತ್ತು ಗಂಡನ ಮನೆಗೆ ಕಳಿಸ್ತಾರಲ್ಲ, ಆ ಟೈಮಲ್ಲಂತೂ ಅವ್ನ ಬಿಟ್ಟು ಬರೋದಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟು ವರ್ಷ ಅಪ್ಪ ಅಮ್ಮ ಜೊತೆ ಬೆಳೆದಿರ್ತೀವಿ, ಅವ್ರನ್ನ ಬಿಟ್ಟು ಹೇಗೆ ಹೋಗೋದು ಬೇರೆ ಕಡೆ ಅಂತ ಅನ್ನಿಸ್ತಾ ಇತ್ತು. ಆ ಟೈಮಲ್ಲಂತೂ ತುಂಬ ಹತ್ಕೊಂಡ್ರಿ. ಅಂದರೆ ನಾನು, ಅಪ್ಪ ಅಮ್ಮ, ನನ್ನ ತಂಗಿ, ನನ್ನ ಚಿಕ್ಕಮ್ಮಂದಿರೆಲ್ಲ ತುಂಬ ಅಳ್ತಾಯಿದ್ರು. ಈಗೀಗ ರೂಢಿ ಆಗಿಬಿಟ್ಟಿದೆ ಅಲ್ವಾ. ನಾವು ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ಅಲ್ವಾ, ಎಷ್ಟೋ ಅಂದರೆ ಒಂದು 20 ವರ್ಷ 25 ವರ್ಷದವರೆಗೂ ಅಪ್ಪ ಅಮ್ಮ ಜೊತೆ ಬೆಳೆದಿರ್ತೀವಿ. ಆಮೇಲೆ ಬೇರೆ ಕಡೆ ಹೋಗ್ತೀವಿ, ಅವ್ರನ್ನೆಲ್ಲ ಬಿಟ್ಟು ಬೇರೆ ಕಡೆ ಹೋಗ್ತೀವಿ ಅಂತ. ಒಂದೊಂದು ಸಲ ಅನಿಸ್ತಾ ಇರುತ್ತೆ ಅಪ್ಪ ಅಮ್ಮ ಜೊತೆನೇ ಇರಬೇಕು, ಅವ್ರನ್ನ ಬಿಟ್ಟು ಹೋಗ್ಬಾರ್ದು ಅಂತ ಅನಿಸ್ತಾ ಇರುತ್ತೆ. ಆದರೆ ಏನು ಮಾಡೋಣ, ವಿಧಿ ಆಗಿದೆ ಅಲ್ವಾ. ಮದುವೆ ಆಗಿದ್ದೆ, ಇನ್ನು ಗಂಡನ ಮನೆಗೆ ಹೋಗಲೇಬೇಕು. ಇಲ್ಲಿ ಇನ್ನೊಂದೇನು ಅಂದರೆ, ಮನೆ ಹತ್ರ ಅರಿಶಿನ ಕುಂಕುಮ ಎಲ್ಲ ಇಟ್ಟ ಮೇಲೆ ಮನೆ ಮನೆಗೂ ಕರ್ಕೊಂಡು ಹೋಗ್ತಾರೆ. ಮನೆ ಮನೆಗೂ ಕರ್ಕೊಂಡೋಗಿ ಅವ್ರ ಮನೇಲಿ ಅರಿಶಿನ ಕುಂಕುಮ, ಎಲೆ ಅಡಿಕೆ ಈ ರೀತಿ ಶಾಸ್ತ್ರ ಎಲ್ಲ ಮಾಡ್ತಾರೆ. ಒಂದು ಅಷ್ಟು ಜನದ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಹುಡುಗಿನ, ಮದುವೆ ಹೆಣ್ಣಿನ ಮನೆಗೆ ಕರ್ಕೊಬರ್ತಾರೆ. ಕೆಳಗಡೆ ಜನ ಜಾಸ್ತಿ ಇದ್ದರು ಅಂಥೇಳಿ ನಾವು ಮೇಲೆ ಹೋಗಿ ರೆಡಿ ಆಗ್ತಾಯಿದ್ದೀವಿ. ಮತ್ತು ರಿಸೆಪ್ಷನ್ಗೆ ಅಲ್ಲಿ ಹೋದ್ಮೇಲೆ ರೆಡಿ ಆದರೆ ತುಂಬ ಲೇಟಾಗಿ ಹೋಗುತ್ತೆ ಅಂಥೇಳಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಆಮೇಲೆ ನಾವು ರೆಡಿ ಆಗ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತು ಆ ಕಡೆ. ಅಂದರೆ ಶಾಸ್ತ್ರಗಳೇ ಆಗಿರ್ಬೋದು, ಮತ್ತು ಜನ ಗೊತ್ತಿಲ್ಲ ಅಂದರೂ ಸಹ ಬಂದು ಮಾತಾಡಿಸ್ತಾರೆ, ನೀವು ಸಿಟಿಯಿಂದ ಬಂದಿದ್ದೀರಾ, ನೀವು ಇವರು ತಂಗಿ ಅಕ್ಕನ ಅಂತ ಹೇಳಿ ಮಾತಾಡಿಸ್ತಾರೆ. ನಮ್ಮಮ್ಮನೂ ಅಷ್ಟೇ, ನನ್ನನ್ನು ಅಷ್ಟೇ ತುಂಬ ಜನ ಚೆನ್ನಾಗಿ ಮಾತಾಡಿಸಿದ್ರು. ಮತ್ತು ತುಂಬ ಚೆನ್ನಾಗಿ ನೋಡ್ಕೊತಾರೆ, ತುಂಬ ಮರ್ಯಾದೆಯಿಂದ ಮಾತಾಡ್ತಾರೆ. ಅಮ್ಮದೇನೂ ಇಲ್ಲ, ಸೀರೆ ಉಟ್ಕೊಂಡು ರೆಡಿಯಾಗಿ ಹೂವು ಮುಡ್ಕೊಂಡಿದ್ದಾರೆ ಅಷ್ಟೇ. ನಾವೆಲ್ಲ ಹೇಳಬೇಕು, ಒಂದು ಸ್ವಲ್ಪ ಮೇಕಪ್ ಹಾಕ್ತಾಯಿದ್ದೀವಿ. ಅಂದರೆ ತುಂಬ ಏನು ಮೇಕಪ್ ಏನು ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗೆಲ್ಲ ರೆಡಿ ಆಗ್ತಾಯಿದ್ದೀವಿ. ಅಲ್ಲೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಹುಡುಗಿಗೆ, ಆಮೇಲೆ ಅವ್ರ ಊರಲ್ಲಿ ದೇವಸ್ಥಾನ ಇದೆ, ಆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲೋಗಿ ಹುಡುಗಿ ಕೈಯಿಂದ ಪೂಜೆ ಮಾಡಿಸಿ ಆಮೇಲೆ ಕರ್ಕೊಬಂದು ಇನ್ನು ಬಸ್ಸಿಗೆಲ್ಲ ಪೂಜೆ ಮಾಡಿಸಿ ಹುಡುಗಿನ ಕರ್ಕೊಂಡು ಹೋಗ್ತಾರೆ ಛತ್ರಕ್ಕೆ. ಅವರೆಲ್ಲ ಹೋಗ್ತಾಯಿದ್ರು. ನಮ್ಮದಿನ್ನೂ ಇಲ್ಲಿ ರೆಡಿ ಆಗಿದ್ದಾಗಲಿಲ್ಲ. ಅಂದರೆ ಮಕ್ಕಳಿಗೆಲ್ಲ ರೆಡಿ ಮಾಡಿದ್ದಾದಮೇಲೆ ನಾನು ಲಾಸ್ಟಿಗೆ ರೆಡಿ ಆದೆ. ಅವರಿಗೆ ಜಡೆ ಎಲ್ಲ ಹಾಕಿ ಆಮೇಲೆ ನಾನು ಲಾಸ್ಟಿಗೆ ರೆಡಿ ಆದೆ. ಅಲ್ಲೆಲ್ಲ ಅಂದರೆ ಅಲ್ಲಿಂದ ಛತ್ರಕ್ಕೆ ಬಂದು 1 ಅವರ್ ಜರ್ನಿ ಆಗುತ್ತೆ. ನಾವು ಒಳಗಡೆ ಹೋಗಿ ಛತ್ರದ ಒಳಗಡೆ ಹೋಗಿ ಎಲ್ಲ ಒಂದು ರೌಂಡ್ ಬಂದ್ವಿ. ಆ ಹುಡುಗಿನ ಇಲ್ಲಿ ಛತ್ರದ ಹತ್ರ ಕರ್ಕೊಬಂದ್ಮೇಲೂ ಸಹ, ಅಂದರೆ ಛತ್ರದ ಮುಂದೆ ಅಲ್ಲಿ ಚಾಪೆ ಹಾಕಿ ಕುಣಿಸಿ ಅಲ್ಲಿ ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಮತ್ತು ಇದು ಈ ಕನ್ನಡಿ ಬಾಚಣಿಗೆ ಇಲ್ಲೆಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರಲ್ಲಿ, ಅದು ಅವ್ರ ಶಾಸ್ತ್ರ ಅಂತೆ, ಅದು ಮಾಡಬೇಕಂತೆ. ಅಲ್ಲಿ ಒಂದು ಅಷ್ಟು ಜನ ಮುತ್ತೈದೆಯರು ಬಂದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹುಡುಗಿಗೆ ಆಮೇಲೆ ಹುಡುಗಿನ ಕರ್ಕೊಂಡೋಗಿ ರಿಸೆಪ್ಷನ್ಗೆ ರೆಡಿ ಮಾಡಿದ್ವಿ. ರೆಡಿ ಮಾಡಿದ್ದು ನಾವಲ್ಲ, ಬೇರೆಯವ್ರು ರೆಡಿ ಮಾಡಿದ್ದು.
ಪಾಪ ಹುಡುಗಿಗೆ ಸಾಕಾಗೋಗಿತ್ತು. ಯಾಕಂದರೆ ಊರಲ್ಲೂ ಸಹ ಎಲ್ಲರ ಮನೆಗೂ ಹೋಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಬಂದ್ಲು. ಆಮೇಲೆ ಇಲ್ಲೂ ಸಹ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರಲ್ವ, ಹಾಗಾಗಿ ಸ್ವಲ್ಪ ಪಾಪ ಹುಡುಗಿ ಸುಸ್ತಾಗೋಗಿದ್ಲು. ಅಲ್ಲೇ ನಾವೆಲ್ಲ ರೆಡಿಯಾಗಿದ್ವಿ. ನನ್ನ ತಂಗಿ ಬಂದು ಅವ್ರ ಜೊತೆಯಲ್ಲಿ ಬೇಗ ಬರಬೇಕು ಅಂತೇಳಿ ಅವ್ರು ರೆಡಿಯಾಗಿಲ್ಲ, ಹಾಗೆ ಬಂದುಬಿಟ್ಲು. ಇಲ್ಲೆಲ್ಲ ರೂಮ್ ತಗೊಂಡಿದ್ರು, ಹಾಗಾಗಿ ರೂಮಲ್ಲಿ ಬಂದು ರೆಡಿ ಆಗ್ತಾಯಿದ್ದೀವಿ. ಅಂದರೆ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ, ನಮ್ಮದೆಲ್ಲ ಆಗೋಗಿತ್ತು. ಸೀರೆಗೆಲ್ಲ ಮುಂಚೆನೇ ಪಿನ್ ಮಾಡಿದ್ವಿ. ಮತ್ತು ಆ ಟೈಮಲ್ಲಿ ಸೀರೆ ಎಲ್ಲ ನೆರಿಗೆ ನೀಟಾಗಿ ಬರಲ್ಲ ಅಂಥೇಳಿ ನಾನು ಬಂದು ಮುಂಚೆನೇ ಈ ರೇಷ್ಮೆ ಸೀರೆ ಇದಕ್ಕೆಲ್ಲ ಯಾವ ಸೀರೆ ಅಲ್ವೋ ನೆರಿಗೆ ಎಲ್ಲ ನೀಟಾಗಿ ಕೂರಲ್ವೋ ಆ ಸೀರೆಗಳಿಗೆಲ್ಲ ನಾನು ಐರನ್ ಮಾಡಿ ಪಿನ್ ಮಾಡಿ ಇಟ್ಕೊಬಿಡ್ತೀನಿ. ಆಮೇಲೆ ನಾವು ರೆಡಿ ಆದಾಗ ಬೇಗ ರೆಡಿನೂ ಆಗ್ತೀವಿ. ಮತ್ತು ಈ ರೀತಿ ಕುಚ್ಚೆಲ್ಲ ನೆರಿಗೆ ಎಲ್ಲ ಇಟ್ಕೊಂಡ್ಮೇಲೆ ಪಿನ್ ಮಾಡ್ಕೊಂಡಿರ್ತೀವಿ ಅಲ್ಲ, ಬೇರೆಯವ್ರ ಸಹಾಯ ಇಲ್ದಿನಾರೆ ನಾವೇ ಹಾಕ್ಕೋಬೋದು ಸ್ಯಾರಿ. ರಿಸೆಪ್ಷನ್ದು ವೀಡಿಯೋ ಮಾಡೋದಕ್ಕಾಗಿಲ್ಲ, ಲೇಟ್ ಆಗೋಗಿತ್ತು ಅಂಥೇಳಿ. ಮತ್ತು ನನ್ನ ಮಗಳೊಂದೆರಡು ವೀಡಿಯೋನೂ ಮಾಡಿದ್ಲು, ಅದು ಡಿಲೀಟ್ ಆಗಿಬಿಟ್ಟಿದೆ. ರಿಸೆಪ್ಷನ್ ಎಲ್ಲ ಚೆನ್ನಾಗಾಯಿತು. ಮತ್ತು ಅರಿಶಿನದ ಶಾಸ್ತ್ರದ್ದು ಅಷ್ಟೇ, ಅದು ಮಾಡೋದಕ್ಕಾಗಿಲ್ಲ ನೈಟು. ಬೆಳಗ್ಗೆ ಬಂದು ಹುಡುಗಿನ ರೆಡಿ ಮಾಡಿ ಕರ್ಕೊಬರ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದ್ಲು ಮದುವೆ ಹೆಣ್ಣು ಸಹ. ಮತ್ತು ಅವ್ರ ಕಡೆ ಹುಡುಗಿಗೆ ಬಿಳಿ ಬಟ್ಟೆಯಲ್ಲಿ ಬಂದು ಮಡ್ಲಕ್ಕಿ ಬಂದು ಮನೆ ಹತ್ರನೇ ಕಟ್ಟಿದ್ರು, ಅಂದರೆ ಬಿಳಿ ಬಟ್ಟೆಯಲ್ಲಿ. ಅದನ್ನು ಮದುವೆ ಆಗೋವರೆಗೂ ಮದುವೆ ಹುಡುಗಿ ಹತ್ರನೇ ಇಟ್ಕೋಬೇಕಂತೆ. ಅದನ್ನು ಬಂದು ನೋಡಿ ಅಲ್ಲಿ ಸೆರಗಲ್ಲಿ ಕಟ್ಟಿದ್ದಾರೆ, ಅಂದರೆ ಬೇರೆ ಬಿಳಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಹುಡುಗಿ ಹತ್ರನೇ ಇರಬೇಕು. ಅದನ್ನು ಸಹ ಸೊಂಟಕ್ಕೆ ಕಟ್ಟಿದ್ರು ಹುಡುಗಿಗೆ. ನಾನು ಹೇಳಿದ್ನಲ್ಲ ರಿಸೆಪ್ಷನ್ ವೀಡಿಯೋಸ್ ಯಾವುದೂ ಇಲ್ಲ, ಹಾಗಾಗಿ ಒಂದು ಫೋಟೋ ಹಾಕಿದ್ದೀನಿ. ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಗಂಡನ ಮನೆಗೆ ಹೋಗ್ತೀವಲ್ಲ, ಅಲ್ಲಿಗೋಗಿ ಅಲ್ಲಿ ಅದನ್ನು ಬಿಚ್ತಾರಂತೆ ಮಡ್ಲಕ್ಕಿನ. ಅಷ್ಟೊತ್ತವರೆಗೂ ಹುಡುಗಿಗೆ ಹಾಗೆ ಕಟ್ಟಿರ್ತಾರೆ. ಮತ್ತು ಆ ಕಡೆ ಬಂದು ಈ ಕಡೆ ನಾವು ಹಾಲೆಲ್ಲ ಹಾಕ್ತಿರಲ್ಲ, ಆ ರೀತಿ ಏನೂ ಹಾಕಲ್ಲ. ಆ ಕಡೆ ಹಾಲೇನೂ ಹಾಕಲ್ವಂತೆ. ಈ ರೀತಿ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ. ಅಂದರೆ ಒಂದೊಂದು ಸ್ವಲ್ಪ ಡಿಫ್ರೆಂಟೇ ಶಾಸ್ತ್ರಗಳು. ನಾವು ಕಂಪಲ್ಸರಿ ಮುಹೂರ್ತ ಎಲ್ಲ ಆದಮೇಲೆ ಹಾಲು ಹಾಕ್ತೀವಿ, ಅವರು ಹಾಲೆಲ್ಲ ಹಾಕಿಲ್ಲ. ತಾಳಿ ಕಟ್ಟೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ಮತ್ತು ನಾವೆಲ್ಲ ಈ ಕಡೆ ಕೂತಿರೋ ಹತ್ರನೇ ಎದ್ದು ಅಕ್ಷತೆ ಕಾಳು ಹಾಕ್ತೀರಿ, ಆ ಕಡೆ ಹಾಗಲ್ಲ, ಎಲ್ಲರೂ ಹತ್ರ ಬಂದು ಅಕ್ಷತೆ ಕಾಳು ಹಾಕಿ ಹೋಗ್ತಾರೆ. ಮತ್ತು ಆ ಕಡೆ ಬಂದು ಈ ರೀತಿಯೇ ಕೂತ್ಕೋಬೇಕಂತೆ. ನಮ್ಮಲ್ಲಿ ಬಂದು ಮುಂದಕ್ಕೆ ಕೂತ್ಕೊತಾರೆ, ಅಂದರೆ ಅಪೋಸಿಟ್ ಕೂತಿರ್ತಾರೆ. ಆ ಕಡೆ ಬಂದು ಈ ರೀತಿಯೇ ಕೂತಿರ್ಬೇಕಂತೆ.
ಬಂದು ಸಂಬಂಧಿಕರೆಲ್ಲ ಬಂದು ಈ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊತಾರೆ. ಇಲ್ಲಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ದೇವಸ್ಥಾನ ತುಂಬ ಕಥೆಗಳಿದೆಯಂತೆ ದೇವಸ್ಥಾನದ್ದು. ನನಗೆ ಅಲ್ಲೆಲ್ಲೂ ಬುಕ್ಸ್ ಸಿಕ್ಕಿಲ್ಲ. ಅವರೆಲ್ಲ ಹೇಳ್ತಾಯಿದ್ರು ದೇವ್ರ ಬಗ್ಗೆ. ಮತ್ತು ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ಮೇಲೆ ಚಿಕ್ಕದು ದೇವ್ರದ್ದು ವಿಗ್ರಹ ಇದೆಯಂತೆ. ಕೇಳ್ತಾ ಇದ್ರೆ ಕತೆಗಳೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಬಸ್ಸಲ್ಲೇ ಬಂದ್ವಿ. ಯಾಕಂದರೆ ನನ್ನ ತಂಗಿ ಬಂದು ಅಲ್ಲೇ ಇರಬೇಕಾಗಿತ್ತು. ಹಾಗಾಗಿ ನಾವು ಅಮ್ಮ ಎಲ್ಲ ಮಕ್ಕಳೆಲ್ಲ ನಾವು ಬಸ್ಸಲ್ಲೇ ಬಂದ್ವಿ. ಇವು ಬಸ್ಸಲ್ಲಿರೋರೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ನನ್ನ ಮಗ ಸಹ ಡ್ಯಾನ್ಸ್ ಆಡ್ತಾಯಿದ್ದ. ಬಂದಾಗ ಟೈಮೇ ಗೊತ್ತಾಗಿಲ್ಲ, ಯಾಕಂದರೆ ಡ್ಯಾನ್ಸು ಎಲ್ಲ ಆಡ್ತಾಯಿದ್ರಲ್ಲ ಹಾಡುಗಳೆಲ್ಲ. ಹಾಗಾಗಿ ಬೇಗ ಬಂದುಬಿಟ್ವಿ. ಅರ್ಧ ದಾರಿಗೆ ಬಂದಮೇಲೆ ಮದುವೆ ಹೆಣ್ಣಿಗೆ ಮದುವೆ ಗಂಡಿಗೆ ಕಾರಲ್ಲಿ ಬೇಜಾರಾಗ್ತಾಯಿತ್ತು ಅಂತೇಳಿ ಅವರು ಸಹ ಜಾಯ್ನ್ ಆದರು. ಮದುವೆ ಹೆಣ್ಣು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ. ಅವಳು ಸಹ ಬಂದು ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾಯಿತು. ಥ್ಯಾಂಕ್ ಯು ಆಲ್.